ಬೆಳಗಾವಿ ಯಾವುದೂ ಮರಾಠಿ ಒಳಗ ಕಾಗದ ಪತ್ರವನ್ನು ಕೊಡಬಾರ್ದು ಅಂತ ಹೇಳಿ ದಯಮಾಡಿ ಮಹಾಪೌರನ ವಿನಂತಿ ಮಾಡ್ಕೊಳ್ತೇನೆ. ಆ ರವಿಗೆ ಮರಾಠಿನ ಬೇಕಾಗಿದ್ರ ಮಹಾರಾಷ್ಟ್ರಕ್ಕೆ ಹೋಗಿ ಕೇಳ್ಬೇಕು, ಪಕ್ಕದ ರಾಜ್ಯಕ್ಕೆ ಹೋಗ್ಬೇಕು. ಅವ್ರೆಲ್ಲರ ಭಾಷಾ ಅಲ್ಪಸಂಖ್ಯಾತರು ಅಂತ ಅವ್ರು ಅಂತಿದ್ರೆ ನಾವು ಸೊಲ್ಲಾಪುರದಾಗ ಭಾಷಾ ಅಲ್ಪಸಂಖ್ಯಾತರು, ಸೊಲ್ಲಾಪುರದಾಗ ನಾವು ಭಾಷಾ ಅಲ್ಪಸಂಖ್ಯಾತರು. ನಮಗಲ್ಲಿ ಕನ್ನಡದ ಕೊಟ್ಟಿದ್ರೆ ಹೇಳ್ಬೇಕಾರೆ ಆ ರವಿ ಸಾಳುಂಕಿಗೆ ಬೇಡಿದ್ದ ಕಲಾಪತ್ರ ಯಾವುದೂ ಕೊಡ್ತಕ್ಕಂಥಲ್ಲ. ಸರ್ಕಾರದ ಆದೇಶ ಏನೈತಿ, ಸರ್ಕಾರದ ಆದೇಶನ ನೀವು ಪಾಲನೆ ಮಾಡಬೇಕು. ಮಹಾಪೌರ ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಸರ್ಕಾರದ ಆದೇಶನ ಉಲ್ಲಂಘನೆ ಮಾಡತಕ್ಕಂಥಲ್ಲ. ಅಜೆಂಡಾ ಮುಗಿಲೆ ಮಾತಾಡಕ್ಕೆ ಅವಕಾಶ ಕೊಡ್ತೀವಿ. ಮಾತಾಡಕ್ಕೆ ಅವಕಾಶ ಕೊಡ್ರಿ. ಚಾಲುವಾಗಿ ಮೊದಲ ಮುಗಿದಾದ್ರಿಂದ ಅವ್ರಿಗೆ ಅವಕಾಶ ಕೊಡ್ಬೇಕು. ಮೈಕೆಲ್ ಮಹಾರಾಷ್ಟ್ರ ಸರ್ಕಾರದಲ್ಲಿ ಹೋಗಿ ಮರಾಠಿ ಕಾಗದ ಪತ್ರಕ್ಕೆ ಇಲ್ಲಿ ಕರ್ನಾಟಕ ಸರ್ಕಾರ ಐತಿ. ಇಲ್ಲಿ ಪ್ರತಿಯೊಂದು ಹಂತದೊಳಗೂ ಕನ್ನಡಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಪೇಪರ್ ಕಾಗದವನ್ನು ಕೊಡ್ಬೇಕು. ಅವಾಗ ಮರಾಠಿ ಒಳಗಡೆ ಬೇಕಾದ್ರೆ ಇಲ್ಲೇ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು. ಅವ್ರು ರವಿ ಸಾವುಂಕೆ ದಯಮಾಡಿ ಯಾವುದು ಕನ್ನಡ ಬಿಟ್ರೆ ಯಾವುದೇ ಭಾಷೆ ಒಳಗೆ ಬರ್ತಕ್ಕಂಥಲ್ಲ. ಮಹಾಪೌರ ಸಾಹೇಬ್ರ ಅವರು ಭಾಷಾ ಅಲ್ಪಸಂಖ್ಯಾತ ಅಂತ ಹೇಳ್ತಾರ. ನಾವು ಮಹಾರಾಷ್ಟ್ರದಾಗ ಅಕ್ಕಲ್ಕೋಟ, ಜತ್ತ ಇಲ್ಲಿ ನಾವು ಅಲ್ಲಿ ಭಾಷಾ ಅಲ್ಪಸಂಖ್ಯಾತರಿದ್ದೇವೆ. ನಾವು ಅಲ್ಲಿ 70% ನಾವು ಅಲ್ಲಿ ಕನ್ನಡಿಗರಿದ್ದೇವೆ. ಎಲ್ಲಿ ಜತ್ತ, ಅಕ್ಕಲ್ಕೋಟ ಇಲ್ಲೆಲ್ಲ ನಾವು ಅಲ್ಲಿ ನಮಗ ಅವ್ರ ಕನ್ನಡ ಒಳಗ ನಮ್ಗೆ ಆಡಳಿತ ನಡೆಸ್ತಿದ್ರೆ ನಾವು ಇಲ್ಲಿ ಕೊಡ್ತೀವಿ. ಆ ರವಿಗೆ ಮರಾಠಿ ಒಳಗಡೆ ಬೇಕಾಗಿದ್ರೆ ಅವ್ ಮಹಾರಾಷ್ಟ್ರ ರಾಜ್ಯಕ್ಕೆ ಹೋಗಿ ಅಲ್ಲಿ ಅವೆಲ್ಲ ಅಲ್ಲಿ ಬೇಕಾದ್ರೆ ಕೇಳ ಸರ್ ಏನು ಸಭಾತ್ಯಾಗ 5 ನಿಮಿಷ ಮುಂದೆ 5 ನಿಮಿಷ ಮುಂದೆ मराठी आम्हाला कसं देतो त्या प्रमाणे पाहिजे. मराठीची प्रत्येक विरोध करता अजेंडा भेट ಮಾಡೋದು ಎಲ್ಲರಿಗೂ ಗೊತ್ತಿದೆ. ನಾಟಕ ಮಾಡಿ ಇಲ್ಲ ಇವರ बुक तर्सरे कन्नड ಮತ್ತು मराठी भाषेमध्ये जसा पहिला तुम्ही देतो त्याप्रमाणे आता द्या. आम्ही कारणी भाषेच्या विरोधात नाही आहे. आम्ही कारणी भाषेच्या विरोधात नाही आहे. आम्हाला आमच्या भाषेमध्ये परिपत्रक द्या. आणि तुम्ही 2-3दा ठराव झालाय, महानगरपालिकेचा ठराव झालेला आहे. तुम्ही काय देतो तुमच्या ठराव? हे हायकोर्टची ऑर्डर कॉपी आहे. ऑर्डरच्या कॉपी काय दिला नाही? आणि बहुतांश मराठी भाषेत लोक असताना महापौर पहिल्यापासून देत होते का नाही? पहिला देत होते का नाही? ಅಜೆಂಡಾ ಪ್ರಕಾರ ಹೋಗಿ ಯಾವಾಗ ಅವ್ರು ನೋಟಿಸ್ ಕೊಟ್ಟ, ಮೇಯರ್ ಪರ್ಮಿಷನ್ ಕೊಟ್ಟರೆ ಮಾತಾಡ್ತಲ್ಲ. ಏನು ಬೇಕಾದ್ರೆ ಅವ್ರ ಅಭಿಪ್ರಾಯ ಬೇಕಾದಂತ ಮಾಡಿ ಆದ್ರೆ ಸುಮ್ಮನೆ ಅಂತ ಬರೀ ಪ್ರೆಸ್ದವ್ರಿಗೆ ಬರೀ ಇದನ್ನ ತಗೋಕೆ ಮಾಡೋದು. ಪ್ರತಿಯೊಂದು मीटिंग ಮಾಡ್ದ ನಾವು. ये आपकी जिम्मेदारी है, आपकी वजह से हो रहा है. देखो मैं बोल रहा हूँ, बोल रहा हूँ कोर्ट का सब्जेक्ट और लेटर दिया है, मेयर परमिशन दिया तो बोलने दो ना. हमारा कोई आपत्ति नहीं है. फिर हमारा हम स्टैंड रखेंगे, आपका आप स्टैंड रखो. उसमें क्या है? पब्लिसिटी, सिर्फ पब्लिसिटी करने के लिए हमेशा ऐसा ही रहता है और आपका ग्रुप में बैठता है. बात करेंगे उससे.